ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಹರ್ಬಲೈಫ್ ಅವರು ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ, ಸ್ಲೀಪ್ ಎನ್ಹಾನ್ಸ್. ನಾನು ಈ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸರಿ, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಇವಾಗಿನ ಜನ್ರೇಷನಲ್ಲಿ ನಿದ್ದೆ ಬರೋದೇ ಒಂದು ದೊಡ್ಡ ತೊಂದರೆ ಆಗೋಗಿದೆ. ಸೊ ಇದನ್ನ ಅಬ್ಸರ್ವ್ ಮಾಡಿದ್ದು ಹರ್ಬಲೈಫ್ ಕಂಪನಿ ಏನು ಮಾಡಿದ್ರು ಅಂದರೆ ನಿದ್ದೆಗೋಸ್ಕರ ಒಂದು ಸ್ಪೆಷಲ್ ಆದ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ರು. ಇವಾಗಿನ ಕಾಲದಲ್ಲಿ ನಿದ್ದೆ ಮಾಡದೇ ಇರೋದು ಒಂದು ಟ್ರೆಂಡ್ ಆಗಿ ಹೋಗಿದೆ. ಬಂದ್ಬಿಟ್ಟು ಎಲ್ಲರೂ ಮುಂದೆ ಹೇಳ್ತಾರೆ, ನಾನು ನಿನ್ನೆ 11 ಗಂಟೆವರೆಗೂ ನಿದ್ದೆ ಮಾಡದೇ ಇದ್ದೆ ಗೊತ್ತಾ, ನಾನು 1 ಗಂಟೆವರೆಗೂ ನಿದ್ದೆ ಮಾಡದೇ ಇದ್ದೆ ಗೊತ್ತಾ ಅಂತ ಹೇಳೋದಿಕ್ ಶುರು ಮಾಡಿದ್ದಾರೆ. ಬಟ್ ಅವ್ರಿಗೆ ನಿದ್ದೆ ಮಾಡದೇ ಇರೋದ್ರಿಂದ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಏನೂ ಗೊತ್ತಿಲ್ಲ. ನಮ್ಮ ಬಾಡಿಗೆ ವರ್ಕ್ ಎಷ್ಟು ಮಾಡಬೇಕು ಅದೇ ತರ ನಾವು ನಿದ್ದೆನ ಪ್ರಾಪರ್ ಆಗಿ ಮಾಡಬೇಕು. ನಾವು ನಿದ್ದೆನ ಪ್ರಾಪರ್ ಆಗಿ ಮಾಡಿಲ್ಲ ಅಂದ್ರೆ ನಮ್ಮ ಬಾಡಿ ತುಂಬಾ ವೀಕ್ ಆಗ್ತಾ ಹೋಗುತ್ತೆ, ಮತ್ತೆ ಒಬಿಸಿಟಿ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ನಾನಿವಾಗ ಹರ್ಬಲೈಫ್ ಸ್ಲೀಪ್ ಎನ್ಹಾನ್ಸ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. ಸ್ಲೀಪ್ ಎನ್ಹಾನ್ಸ್ ನ ಹೆಂಗ್ ಪ್ರಿಪೇರ್ ಮಾಡಿದ್ದಾರೆ ಅಂತ ಗೊತ್ತಾ? ಸ್ಪೇನ್ ಸ್ಯಾಫ್ರನ್ ಅಂತ ಹೇಳ್ತೀವಿ, ಇದನ್ನ ರೆಡ್ ಗೋಲ್ಡ್ ಅಂತಾನು ಕರೀತಾರೆ. ಮತ್ತೆ ಇದರಲ್ಲಿ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಇದೆ, ಡಿಪ್ರೆಷನ್ ನ ಕಮ್ಮಿ ಮಾಡುತ್ತೆ. ಇದರಲ್ಲಿ ಯಾವುದೇ ತರದ್ದು ಆರ್ಟಿಫಿಷಿಯಲ್ ಕಲರ್ ನ ಆಡ್ ಮಾಡಿಲ್ಲ, ಆರ್ಟಿಫಿಷಿಯಲ್ ಶುಗರ್ ಇಲ್ಲ, ಮತ್ತೆ ಆರ್ಟಿಫಿಷಿಯಲ್ ಸ್ವೀಟ್ನರು ಇಲ್ಲ. ಫುಲ್ ಅಂಡ್ ಫುಲ್ ನ್ಯಾಚುರಲ್ ರಿಸೋರ್ಸ್ ಇಂದ ಇದನ್ನ ಪ್ರಿಪೇರ್ ಮಾಡಿದ್ದಾರೆ. ಸರಿ, ಇದನ್ನ ಯಾರ್ಯಾರು ತಗೋಬಹುದು ಅಂತ ಹೇಳ್ತೀನಿ ನೋಡಿ. ಇವಾಗ ನೀವೊಂದು IT ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ನಿಮ್ಮ ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ನಿಮ್ಮ ಸ್ಲೀಪಿಂಗ್ ಸೈಕಲ್ ಅಫೆಕ್ಟ್ ಆಗುತ್ತೆ. ಇನ್ನ ಸ್ವಲ್ಪ ಜನ ಡಿಪ್ರೆಷನ್, ಸ್ಟ್ರೆಸ್, ಆಂಗ್ಸಿಟಿಯಿಂದ ಸಫರ್ ಮಾಡ್ತಾ ಇರ್ತೀರಾ. ಸರಿ, ನಿಮ್ಗೆ ನಿದ್ದೆ ಯಾಕೆ ಬರಲ್ಲ ಅಂತ ಗೊತ್ತಾ? ನಿಮ್ಗೆ ಗೊತ್ತಿರೋದು ಬಂದ್ಬಿಟ್ಟು ನಾವು ಮೊಬೈಲ್ ಯೂಸ್ ಮಾಡಿದ್ರೆ ನಿದ್ದೆ ಬರಲ್ಲ. ಬಟ್ ಇದು ರೀಸನ್ ಏನಂತ ಗೊತ್ತಾ? ಸರಿ, ಒಂದು ಸ್ವಲ್ಪ ಸೈಂಟಿಫಿಕ್ ಆಗಿ ಹೋಗೋಣ ಬನ್ನಿ. ನಮ್ಮ ಬ್ರೈನ್ ನಲ್ಲಿ ಸೆರೋಟೋನಿಯಂ ಅಂತ ಒಂದು ಫ್ಲೂಯಿಡ್ ಫಾರ್ಮ್ ಆಗುತ್ತೆ. ನೀವು ಸ್ಕ್ರೀನ್ ಟೈಮ್ ನ ಜಾಸ್ತಿ ಮಾಡ್ತಿದ್ದಂಗೆನೆ ಈ ಸೆರೋಟೋನಿಯಂ ಫ್ಲೂಯಿಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಸೆರೋಟೋನಿಯಂ ಫ್ಲೂಯಿಡ್ ಲ್ಯಾಕ್ ಇರೋದ್ರಿಂದ ನಿಮ್ಮ ಸ್ಲೀಪ್ ಸೈಕಲ್ ತುಂಬಾ ಎಫೆಕ್ಟ್ ಆಗುತ್ತೆ. ಮತ್ತೆ ಸ್ಲೀಪ್ ಎನ್ಹಾನ್ಸ್ ಅಲ್ಲಿ ಯಾವುದೇ ತರದ್ ಕೆಫೇನ್ ಇಲ್ಲ, ಫ್ಲೇವರ್ಗೋಸ್ಕರ ಹೈಬಿಸ್ಕಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ರಿಚ್ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಿಮ್ಮ ಡಿಪ್ರೆಷನ್, ಸ್ಟ್ರೆಸ್ ಮತ್ತೆ ಆಂಗ್ಸಿಟಿನ ಕಮ್ಮಿ ಮಾಡಿ ನಿಮ್ಮ ಸ್ಲೀಪ್ ನ ಇಂಪ್ರೂವ್ ಮಾಡಿಕೊಡುತ್ತೆ. ಬಟ್ ನೀವು ಸಡನ್ ಆಗಿ ಒಂದೇ ಸತಿ ರಿಸಲ್ಟ್ ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸ್ಲೀಪ್ ಸೈಕಲ್ ಹೆಂಗಿದೆ ಅಂತ. ಬಟ್ ಇದನ್ನ ಹೆಂಗ್ ಯೂಸ್ ಮಾಡಬೇಕು ಅಂತ ಗೊತ್ತಾ? ನೀವು ನಿದ್ದೆ ಮಾಡೋದಕ್ಕಿಂತ ಮುಂಚೆ ಸ್ಕ್ರೀನ್ ನ ಯೂಸ್ ಮಾಡೋದು ಫಸ್ಟ್ ಬಿಡಿ. ಒಂದು ಹಾಫ್ ಅನ್ ಅವರ್ ಕಿಂತ ಮುಂಚೆ 160 ml ಆಫ್ ನಾರ್ಮಲ್ ವಾಟರ್ ಅಲ್ಲಿ 1 ಸ್ಕೂಪ್ ಆಫ್ ಸ್ಲೀಪ್ ಎನ್ಹಾನ್ಸ್ ನ ಹಾಕೊಂಡು ಕುಡೀರಿ. ನನಗೂ ನಿಮ್ ತರಾನೇ ಸ್ಲೀಪ್ ಅಲ್ಲಿ ತುಂಬಾ ಇಶ್ಯೂಸ್ ಇತ್ತು. ಸೊ ನಾನು ಒಂದು 10 days ಇಂದ ತಗೋತಾ ಇದ್ದೀನಿ, ನನಗೆ ಬೆಟರ್ ರಿಸಲ್ಟ್ ಸಿಗ್ತಾ ಇದೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು, ನೀವು ಯಾವುದೇ ಕಾರಣಕ್ಕೂ ಸ್ಲೀಪ್ ಎನ್ಹಾನ್ಸ್ ನ ಅಫ್ರೆಶ್ ಜೊತೆಗೆ ತಗೋಬೇಡಿ. ಯಾಕಂದ್ರೆ ಅಫ್ರೆಶ್ ಅಲ್ಲಿ ಕಫೇನ್ ಕಂಟೆಂಟ್ ಇರುತ್ತೆ. ನಿಮ್ಗೆ ಇನ್ನ ಮೋರ್ ಇನ್ಫಾರ್ಮೇಶನ್ ಬೇಕಂದ್ರೆ ಕೆಳಗಿರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಇನ್ನ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ ಅಂಡ್ ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಹ್ಯಾವ್ ಅ ನೈಸ್ ಡೇ.